ಕೋಲಾರ ನೂರಾರು ವರ್ಷಗಳ ಹಿಂದೆ ಇದು ಕೋಲಾಲ್ಪುರ, ಗಂಗರ ಮೊದಲ ರಾಜಧಾನಿ. ಬ್ರಿಟಿಷರಿಗೆ ಮಣ್ಣು ಮುಕ್ಕಿಸಿದ ಊರು ನಮ್ಮ ಕೋಲಾರ. ಏಷ್ಯಾಗೆ ಮೊದಲ ಬಾರಿಗೆ ಜಲವಿದ್ಯುತ್ ಸ್ಥಾವರ ಕೊಡುಗೆ ಕೊಟ್ಟ ಜಿಲ್ಲೆ ನಮ್ಮ ಕೋಲಾರ. ಮೈಸೂರಿನ ಕನ್ನಂಬಾಡಿ ಕಟ್ಟೆಗೆ ಸಾಕ್ಷಿಯಾದ ನೆಲೆ ನಮ್ಮ ಕೋಲಾರ. ಬೆಂಗಳೂರಿನಲ್ಲಿ ಮೊದಲ ವಿದ್ಯುತ್ ದೀಪ ಬೆಳಗಲು ಕಾರಣ ನಮ್ಮ ಕೋಲಾರ. ಹೊಯ್ಸಳರು, ಚೋಳರು, ಗಂಗರು, ವಿಜಯನಗರದ ಅರಸರು, ಮೈಸೂರಿನ ರಾಜರು ಆಳಿದ ಬೀಡು ನಮ್ಮ ಕೋಲಾರ. ಪ್ರಪಂಚಕ್ಕೆ ಚಿನ್ನದ ಗಣಿಯನ್ನು ಪರಿಚಯಿಸಿದ ನಾಡು ನಮ್ಮ ಕೋಲಾರ. ಆಧ್ಯಾತ್ಮಿಕತೆಗೆ, ಧಾರ್ಮಿಕತೆಗೆ, ಪೌರಾಣಿಕತೆಗೆ, ಸಾಂಸ್ಕೃತಿಕ ಕಲೆಗೆ ನವಿರಾದ ಗೂಡು ನಮ್ಮ ಕೋಲಾರ. ಗತಿಸುತ್ತಿರುವ ನಮ್ಮ ಕೋಲಾರದ ಮಹತ್ವದ ಇತಿಹಾಸವನ್ನು ಮೆಲುಕು ಹಾಕುತ್ತಾ ನೀವರಿಯದ ಮರೆಯಾದ ಈ ಚಿನ್ನದ ನಾಡಿನ ಪೂರ್ವ ಚರಿತ್ರೆಯನ್ನು ಒಂದು ಪದ ಆಂಗ್ಲ ಭಾಷೆ ಉಪಯೋಗ ಮಾಡದೆ ಸ್ವಚ್ಛ ಕನ್ನಡದಲ್ಲಿ ನಾವು ಹುಟ್ಟಿ ಬೆಳೆದ ನಮ್ಮ ಮೆಚ್ಚಿನ ಕೋಲಾರದ ಬಗ್ಗೆ ಅನ್ವೇಷಿಸಿ ವಿಶ್ಲೇಷಿಸಲು ಹೊರಟಿದ್ದೇನೆ. ಈ ನನ್ನ ಪ್ರಯತ್ನಕ್ಕೆ ನನ್ನೆಲ್ಲ ಕೋಲಾರ ಜನತೆ ತಮ್ಮೆಲ್ಲರ ಚಿನ್ನದ ಮನಸ್ಸುಗಳಿಂದ ಆಶೀರ್ವದಿಸಿ ನಿಮ್ಮ ಶಾಸ್ತ್ರದ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿ ನಾ ಸೆರೆ ಹಿಡಿದ ದೃಶ್ಯಗಳು ಕೊಟ್ಟ ನಿರೂಪಣೆ ಇಷ್ಟವಾದಲ್ಲಿ 4 ಜನಕ್ಕೆ ಕಳುಹಿಸಿ ಪ್ರೋತ್ಸಾಹಿಸಿ ಉರ್ದುಂಬಿಸಿ ತಪ್ಪದೆ ಬೆಂಬಲಿಸುತ್ತೀರಾ ಅಂತ ಭಾವಿಸ್ತಿದ್ದೀನಿ. ಈ ನನ್ನ ಸಂಚಾರದಲ್ಲಿ ಯುಗಗಳಿಂದ ಅಂತರಾಳದಲ್ಲಿ ಸಂಚಲನ ಮಾಡುತ್ತಿರುವ ಗಂಗೆಯ ತಾಣೆ ಅಂತರ್ಗಂಗೆಯ ಬಗ್ಗೆ, ಲವಕುಶರು ಹುಟ್ಟಿದ ರಾಮಾಯಣ ಪುರಾಣಗಳನ್ನು ಒಳಗೊಂಡಿರುವಂತಹ ಆವಣಿ ಕ್ಷೇತ್ರದ ಬಗ್ಗೆ, ಸಹಸ್ರಾರು ಶಿವನ ಲಿಂಗಗಳು ದರ್ಶನ ಕೊಡುತ್ತಿರುವ ಕೋಟೆ ಲಿಂಗಗಳ ಬಗ್ಗೆ, ಸಾವಿರಾರು ಕುಟುಂಬಗಳಿಗೆ ದಾಸೋಹ ನೀಡುತ್ತಿರುವ ನರಸಾಪುರ ಕೈಗಾರಿಕಾ ಪ್ರದೇಶದ ಬಗ್ಗೆ, ಇನ್ನೂ ಕೋಲಾರ, ಮಾಲೂರು, ಮುಳುಬಾಗಿಲು, ಬಂಗಾರಪೇಟೆ, ಕೆಜಿಎಫ್ ನಲ್ಲಿ ಮರೆಯಾಗುತ್ತಿರುವ ಇತಿಹಾಸದ ಬಗ್ಗೆ ಕುರಿತು ನೀವೇನಾದರೂ ಕೋಲಾರ ಜಿಲ್ಲೆಯವರಾಗಿದ್ದರೆ, ನಿಮ್ಮೂರಿನಲ್ಲಿ ಬೆಳಕಿಗೆ ಬರೆದ ಇತಿಹಾಸ ಪೂರ್ವ ಸ್ಥಳವಿದ್ದರೆ ಖಂಡಿತ ತಿಳಿಸಿ. ಮಾಹಿತಿ ಕಲೆಯಾಗಿ ಪ್ರಪಂಚಕ್ಕೆ ಪರಿಚಯಿಸಲು ಪ್ರಯತ್ನಿಸುತ್ತೇನೆ. ಈ ನನ್ನ ಕಷ್ಟಕ್ಕೆ ಪ್ರತಿಫಲವಾಗಿ ಈ ನಿಮ್ಮ ಕೋಲಾರ ಹುಡುಗನ ಇನ್ಸ್ಟಾ ಪುಟವನ್ನು ಅನುಸರಿಸಿ ಸಹಕರಿಸಿರ ಅಂತ ಆಶಿಸ್ತಿದ್ದೀನಿ. ನಿಮಗೆ ಕೋಲಾರಲ್ಲಿ ಹುಟ್ಟಿರುವುದು ಹೆಮ್ಮೆ ಅನಿಸಿದರೆ ಜೈ ಕೋಲಾರ ಅಂತ ವಾಕ್ಯ ಬರೆಯಿರಿ. ಧನ್ಯವಾದಗಳು.